ಶೆಟ್ಟಿ ಅನ್ನೋರು ಮರ್ಡರ್ ಆಗಿದೆ ಏನಾಗಿದೆಯೋ ಇನ್ನು ಮಹೇಂದ್ರಲ್ಲಿ ಬಿಜೆಪಿಯವರೆಲ್ಲ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ. ಬಟ್ ಪೊಲೀಸ್ ಅಧಿಕಾರಿಗಳು ಭಾಳ ಕಾಂಪಿಟೆಂಟ್ ಇದ್ದಾರೆ ಅಲ್ಲಿ ಒಬ್ಬರಲ್ಲ. ಅವರು ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಏನು ಬೇಕು ಅದನ್ನು ಕಾನೂನು ರೀತಿ ಕ್ರಮ ಗೊತ್ತಿಲ್ಲ. ಯಾರು ತಪ್ಪಿಸಿರ್ತಾರೆ ಅವರೆಲ್ಲ ಕೂಡ ಒಳ್ಳೆ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ರಾಜ್ಯದಲ್ಲಿ ಪದೇ ಪದೇ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡ್ತಿದೆ. ಇವಾಗ ಒಂದೇ ವಾರದಲ್ಲಿ 2ನೇ ಘಟನೆ ಸರ್ ಮಂಗಳೂರಲ್ಲಿ. ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಕರ್ನಾಟಕ ರಾಜ್ಯ ಶಾಂತಿಯಿಂದ ಇದೆ. ಶಾಂತಿಯಿಂದ ಇರೋಕ್ಕೆ ಬಿಜೆಪಿ ಸಹಕಾರ ಮಾಡ್ತೀವಿ. ಶಾಂತಿ ಕೆಡಿಸ್ಬೇಕು ಅಂತ ಇವೆಲ್ಲ ಮಾತಾಡ್ತೀವಿ. ಸರ್, ಬಿಜೆಪಿ ನಾಯಕರು ಮಂಗಳೂರಿಗೆ ಹೋಗಿದ್ದಾರೆ, ಸಾಂತ್ವನ ಕೊಡ್ತಾ ಇದ್ದಾರೆ ಸರ್. ನೀವೇನು ಹೇಳ್ತೀರಿ? ಮನುಷ್ಯ ಈಗ ನಾನು ಸಭೆ ಮಾಡಿದ್ದು ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ಸ್ ಫೀಫಾದು ಕಾರ್ಯಕ್ರಮ, ಬೆಂಗಳೂರು ಹಬ್ಬ ಇವೆಲ್ಲ ಡಿಸೆಂಬರ್ ಜನವರಿಯಲ್ಲಿ ಒಂದು ಬೆಂಗಳೂರು ಹಬ್ಬ ಇವೆಲ್ಲ ಕೂಡ ಫೆಸ್ಟಿವಲ್ಲು ಇವೆಲ್ಲ ಮಾಡಬೇಕು ಅಂತ ನಮ್ಮಲ್ಲಿ ಮೊದಲಿಂದ ನಡೀತಾ ಇದೆ. ಅದಕ್ಕೆ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಈಫಾ ಅವ್ರಿಗೂ ಕರೆಸಿದ್ದು ನಾವು. ಅವರು ಕೂಡ ಅದೆಲ್ಲ ಮಿಕ್ಸ್ ಮಾಡಿ ಒಂದು ವಾರ ಒಳ್ಳೆ ವಾತಾವರಣ ಕ್ರಿಯೇಟ್ ಆಗಿದೆ. ನಮ್ಮ ಬೆಂಗಳೂರನ್ನ ಪ್ರಮೋಟ್ ಮಾಡಬೇಕು. ಈಗ ರಾಜಸ್ಥಾನದಲ್ಲಿ ಮಾಡಿದ್ದಾರೆ. ತೆಲಂಗಾಣ ಅವರು ಬ್ಯೂಟಿ ಕಂಟೆಸ್ಟ್ ಮಾಡ್ತಾರೆ. ನಾವೇನು ಬ್ಯೂಟಿ ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಫಿಲಮ್ ಯಾಕೆಂದರೆ ಈ ನಡುವೆ ಬಾಲಿವುಡ್ಗಿಂತ ಹಾಲಿವುಡ್ಡು ಚೆನ್ನಾಗಿ ಬೆಳೀತಾ ಇದೆ. ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕರೆದು ಅವರೆಲ್ಲ ನನಗೆ ಪ್ರಪೋಸಲ್ ಕೊಟ್ಟಿದ್ರು. ಸೊ ಪ್ರಿಲಿಮಿನರಿ ಮೀಟಿಂಗ್ ನಾನು ಮಾಡಿದ್ದೀನಿ. ಎಲ್ಲ ಕೂತ್ಕೊಂಡು ಮುಂದಕ್ಕೆ ಅದರ ಡೇಟ್ಸ್ ಎಲ್ಲ ಅವ್ರು ಅಕ್ಟೋಬರಲ್ಲಿ ಹೇಳ್ತಾ ಇದ್ರು. ನಾನು ಅಕ್ಟೋಬರ್ ಮಾಡೋಕ್ಕಾಗಲ್ಲ, ನನ್ನ ದಸರಾ ಇದೆ. ನವಂಬರು, ಡಿಸೆಂಬರು, ಜನವರಿ ಆ ಟೈಮಲ್ಲಿ ಮಾತ್ರ ನಾವು ಮಾಡಲಿಕ್ಕೆ ಅವಕಾಶ ಅಂತೇಳಿ ಅವ್ರಿಗೆ ಮಾಡಿದ್ದೀವಿ. ಆಫೀಸರ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ. ಅವರೆಲ್ಲ ಮಾತಾಡಿದ್ಮೇಲೆ ಆಮೇಲೆ ಬೇರೆಯವ್ರನ್ನ ಹೋಟ್ಲ್ ಅಸೋಸಿಯೇಷನ್ ಕರೆಸ್ಬೇಕಾಗ್ತದೆ, ಥಿಯೇಟರ್ಸನ್ನು ಕರೆಸ್ಬೇಕಾಗ್ತದೆ, ಬೇರೆ ಅಸೋಸಿಯೇಷನ್ ತುಂಬ ತೊಂದರೆ ಕೊಡ್ತದೆ. ಬೆಂಗಳೂರನ್ನ ನಾವು ಹೆಚ್ಚಿಗೆ ಪ್ರಮೋಷನ್ ಕ್ರಿಯೇಟ್ ಮಾಡಲಿಕ್ಕೆ, ಇಡೀ ವರ್ಲ್ಡಲ್ಲಿ ಮಾಡಲಿಕ್ಕೆ, ಈ ಕಲ್ಚರಲ್ ಇದರಲ್ಲಿ ಮಾಡಲಿಕ್ಕೆ ನಮಗೊಂದು ದೊಡ್ಡ ಕೊರತೆಯಿಂದ ಅಂಥ ಒಂದು ಮುಂಬೈ ಬಿಟ್ಟರೆ ನೆಕ್ಸ್ಟ್ ಬೆಂಗಳೂರು ಅಂತ ಎಲ್ಲ ಅವೆಲ್ಲ ಜಾಗಗಳಿಲ್ಲ. ಅದನ್ನೆಲ್ಲ ಅವ್ರಿಗೆ ರೆಕ್ಕಿ ಮಾಡೋಕ್ಕೆ ಹೇಳಿದ್ದೀನಿ. ಆದಮೇಲೆ